ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹಾಶಿತಾ ಪ್ರಸಾದ್. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಡಲೆಕಾಯಿ ಪರಿಷೆಯ ವ್ಲಾಗ್. ಈ ವ್ಲಾಗಲ್ಲಿ ಕಡಲೆಕಾಯಿ ಪರಿಷೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹಾಗಾದರೆ ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಮಿಸ್ ಆಗಲ್ಲ. ಈ ವ್ಲಾಗ್ ಸ್ಪೆಷಲ್ ಅಂತಲೇ ಹೇಳಿದೆ. ಹೌದು, ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಕೊನೆಯಲ್ಲಿ ಶುರುವಾಗುವ ಪಾರಂಪರಿಕ ಕಡಲೆಕಾಯಿ ಪರಿಷೆ ಈ ವರ್ಷವೂ ಶುರುವಾಗಿದೆ. ಅದು ನಮ್ಮ ಮಲ್ಲೇಶ್ವರಮಲ್ಲಿ ದಿನಾಂಕ 15ರಿಂದ 18 ನವೆಂಬರ್ ತನಕ ಈ ಪರಿಷೆ ನಡೀತಾ ಇದೆ. ಇದಕ್ಕೆ 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದರೂ ತಪ್ಪಾಗಲ್ಲ. ಹಾಗೆ ಇದು 8ನೇ ವರ್ಷದ ಕಡಲೆಕಾಯಿ ಪರಿಷೆ ನಮ್ಮ ಮಲ್ಲೇಶ್ವರಮಲ್ಲಿ. ಇಲ್ಲಿ ನೀವು ಹೋದಾಗ ದೇವರಿಗೆ ವಿಶೇಷ ಪೂಜೆ, ಪುನಸ್ಕಾರ, ಅಲಂಕಾರ ಪ್ರತಿಯೊಂದು ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ನೀವು ಖುಷಿ ಪಡ್ಬೋದು. ಇಷ್ಟೇ ಅಲ್ಲದೆ ಇಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಸ್ಪೆಷಲ್ಲಾಗಿ ಆಟ ಆಡೋ ವ್ಯವಸ್ಥೆನೇ ಇದೆ. ರಾಟೆ, ಉಯ್ಯಾಲೆ, ಮೇರಿ ಗೋ ರೌಂಡ್, ಆ ಥರ ಸುಮಾರು ರೀತಿಯ ಆಟಗಳನ್ನು ನೀವು ಆಡಿ ಎಂಜಾಯ್ ಮಾಡ್ಬೋದು. ಜಾತ್ರೆ ಅಂದರೆ ಕೇಳಬೇಕಾ? ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾತ್ರೆಗೆ ಹೋದಾಗ ಮೇನಾಗಿ ಸರ, ಬಳೆ, ಓಲೆ ಆ ಥರ ತರಾತರಿ ವಸ್ತುಗಳನ್ನು ತಗೊಳ್ಳೋ ಸಂಭ್ರಮನೇ ಸಂಭ್ರಮ. ಮಕ್ಕಳಿಗೆ ಆಟ ಸಾಮಾನು ನೋಡಿಬಿಟ್ಟು ತಗೊಳ್ಳೋ ಸಂಭ್ರಮನೇ ಬೇರೆ. ಇಷ್ಟೆಲ್ಲ ಆದಮೇಲೆ ದೊಡ್ಡವರಿಗೆ ಏನು ಇಷ್ಟ ಆಗತ್ತೆ ಕಮೆಂಟ್ ಮಾಡಿ. ದೊಡ್ಡವರಿಗೆ ದೇವರಿಗೆ ಅಲಂಕಾರ, ಪೂಜೆ, ಪುನಸ್ಕಾರ ಇದನ್ನು ನೋಡಿ ಖುಷಿ ಪಡೋ ಸಂಭ್ರಮನೇ ಬೇರೆ. ಜಾತ್ರೆ ಸ್ಪೆಷಲ್ ಏನು ಹೇಳಿ? ಸ್ಪೆಷಲ್ ಅಂದರೆ ಕಡಲೆಪುರಿ, ಬೆಂಡು, ಬತಾಸು ಇದೆಲ್ಲ ಇದ್ರೇ ಅದನ್ನು ಜಾತ್ರೆ ಅನ್ನೋದು. ಇಲ್ಲೂ ಕೂಡ ನಿಮಗೆ ಅದೆಲ್ಲ ಸಿಗುತ್ತೆ. ನೀವು ಹೋದಾಗಲೂ ಪರ್ಚೇಸ್ ಮಾಡಿ ತಿಂದು ಎಂಜಾಯ್ ಮಾಡ್ಬೋದು. ಬಡವರ ಬಾದಾಮಿ ಎಂದೇ ಹೆಸರಾದ ಕಡಲೆಕಾಯಿ ಪರಿಷೆಯಲ್ಲಿ ಬಿಸಿ ಬಿಸಿ ಕಡಲೆಕಾಯಿನ ಚಳಿಲಿ ತಿಂತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಆ ಎಂಡಿಂದ ಈ ಎಂಡ್ ತನಕ ಓಡಾಡೋ ಮಜಾನೇ ಬೇರೆ. ಈ ಜಾತ್ರೆಯಲ್ಲಿ ಇನ್ನೊಂದು ವಿಶೇಷ ಇದೆ. ಏನಪ್ಪ ಅಂತಂದರೆ ನೋ ಪ್ಲಾಸ್ಟಿಕ್ ಬ್ಯಾಗ್. ಇಲ್ಲಿ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಬ್ಯಾಗ್ನ ಯೂಸ್ ಮಾಡೋಂಗಿಲ್ಲ. ಏನೇ ಇದ್ದರೂ ಪೇಪರ್ ಬ್ಯಾಗ್ಸ್ನೇ ಯೂಸ್ ಮಾಡಬೇಕು. ನೀವು ಮನೆಯಿಂದ ಬ್ಯಾಗ್ ತೊಗೊಂಡೋದ್ರೆ ಇನ್ನೂ ಅನುಕೂಲ ಅಂತಲೇ ಹೇಳ್ತೀನಿ. ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಹೋದಾಗ ಒಂದು ಸೇರಾದರೂ ಕಡಲೆಕಾಯಿ ಪರ್ಚೇಸ್ ಮಾಡೋದ್ರಿಂದ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ತೀನಿ. ನೀವು ಹೋದಾಗ ನಿಮಗೆ ಎಷ್ಟು ತೊಗೋಬೇಕನ್ಸುತ್ತೋ ತೊಗೊಳ್ಳಿ, ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.